Hello everyone, welcome to today's video. So video start ಮಾಡೋಕ್ಕಿಂತ ಮುಂಚೆ ಒಂದು ಕ್ವೆಶ್ಚನ್ ನ ಕೇಳ್ತೀನಿ. ಟಾಕ್ ನ ನಾವು past tense ಅಲ್ಲಿ ಏನಂತ ಹೇಳಿ ಕರಿತೀವಿ? Talked. Yes, you're right. ಸೊ ಇಂಗ್ಲಿಷ್ನಲ್ಲಿ ಒಂದು ಸಿಂಪಲ್ ಪ್ಯಾಟರ್ನ್ನ ಫಾಲೋ ಮಾಡ್ತಾರೆ. ಪಾಸ್ಟ್ ಟೆನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ED ಫಾರ್ಮ್ನ ಹಾಕ್ತೀವಿ. ಆದರೆ ಓಲ್ಡ್ ಆನ್ ಎಲ್ಲ ವರ್ಡ್ಸ್ಗೂ ಎಲ್ಲ ವರ್ಬ್ಸ್ಗೂ ಕೂಡ ನಾವು ED ಫಾರ್ಮ್ನ ಹಾಕೋದಿಲ್ಲ. ಎಕ್ಸಾಂಪಲ್ ಈಟ್, ಇದನ್ನು ನಾವು ಪಾಸ್ಟ್ ಟೆನ್ಸಲ್ಲಿ ಏನಂತ ಹೇಳ್ತೀವಿ? ಈಟೆಡ್ ಅಂತ ಹೇಳ್ತೀವ? ಇಲ್ಲ, ತಪ್ಪು. ಇದನ್ನು ಏಟ್ ಅಥವಾ ಈಟನ್ ಅಂತ ಹೇಳಿ ಕರಿತೀವಿ. ಇದನ್ನು ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಹೇಳಿ ಕರೀತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇರ್ರೆಗ್ಯುಲರ್ ವರ್ಬ್ಸ್ ಮತ್ತು ಅದರ ಪಾಸ್ಟ್ ಫಾರ್ಮ್ ಬಗ್ಗೆ ಹೇಳ್ತೀನಿ. ಫಸ್ಟ್ ಒನ್, ಬಿಕಮ್. ಇದನ್ನು ಪಾಸ್ಟ್ ಟೆನ್ಸಲ್ಲಿ ಬಿಕೇಮ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಶಿ ಬಿಕೇಮ್ ದ ಟೀಮ್ ಕ್ಯಾಪ್ಟನ್ ಲಾಸ್ಟ್ ಇಯರ್. ಸೆಕೆಂಡ್ ಒನ್, ಬ್ರೇಕ್. ಇದನ್ನ ಪಾಸ್ಟ್ ಟೆನ್ಸಲ್ಲಿ ನಾವು ಬ್ರೋಕ್ ಅಂತ ಹೇಳ್ತೀವಿ. ಅದು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಬ್ರೋಕ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಈ ಬ್ರೋಕ್ ಇಸ್ ಫೇವ್ರೆಟ್ ಕಪ್ ಆಕ್ಸಿಡೆಂಟ್ಲಿ. ಅದೇ ರೀತಿ ಬ್ರೋಕನ್ ಅಂತ ಹೇಳ್ತೀವಿ. ಅದು ಪಾಸ್ಟ್ ಪಾರ್ಟಿಸಿಪಲ್ ಇರಬೇಕಾದ್ರೆ ನಾವು ಬ್ರೋಕನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಶಿ ಫಿಕ್ಸ್ ದರ್ ಬ್ರೋಕನ್ ಫೋನ್. ಥರ್ಡ್ ಒನ್, ಡ್ರೈವ್. ಇದನ್ನ ಪಾಸ್ಟ್ ಟೆನ್ಸಲ್ಲಿ ಡ್ರೂವ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ದ ಟ್ರಕ್ ಡ್ರೈವರ್ ಡ್ರೂವ್ ಫಾರ್ ಅವರ್ಸ್ ವಿತೌಟ್ ಟೇಕಿಂಗ್ ಅ ಬ್ರೇಕ್. ಅದೇ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಡ್ರಿವನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, he has driven across the country. ಫೋರ್ತ್ ಒನ್, ಟೇಕ್. ಇದನ್ನ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಟುಕ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಲಾಸ್ಟ್ ವೀಕ್ ದೇ ಟುಕ್ ಅ ವೆಕೇಶನ್ ಟು ದ ಬೀಚ್. ಅದೇ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಟೇಕನ್ ಅಂತ ಹೇಳ್ತಾರೆ. ಎಕ್ಸಾಂಪಲ್, ಹ್ಯಾವ್ ಯು ಟೇಕನ್ ಯೋರ್ ಮೆಡಿಸಿನ್ಸ್ ಯೆಟ್? ಫಿಫ್ತ್ ಒನ್, ಚೂಸ್. ಇದನ್ನ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಚೋಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, she chose the red dress for the party. ಅದೇ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಚೂಸನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, the team has chosen the captain for the upcoming season. ಈ ಕಾನ್ಸೆಪ್ಟ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಒಂದು ಕ್ವೆಶ್ಚನ್ ನ ಕೇಳ್ತೀನಿ. she to the supermarket to buy groceries. ಆಪ್ಷನ್ಸ್, ಡ್ರೈವ್ಡ್, ಡ್ರೂವ್, ಡ್ರಿವನ್. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿ ಹೆಚ್ಚಿನ ಕಾನ್ಸೆಪ್ಟ್ಸ್ಗಾಗಿ ನಮ್ಮ ಇಂಗ್ಲಿಷ್ ಪಾರ್ಟ್ನ ಕನ್ನಡ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ.